I remember the footpath booksellers on MG Road, where before all of them moved to Church Street. I'm talking 2018, 16 years back, when you could actually get parking on MG Road. So I would have to go to Deccan Herald to even submit illustrations or articles. And once I got a parking, I'd finish my work in Deccan Herald and step out. So if I had money, it would be Higginbotham's, where you pay full price for books. But there were all the footpath bookshops there, right up to Binny's. Just next to the Binny showroom, there used to be a little nook, and in every little gap, there were booksellers, and you could browse around and get real deals. And gradually, some of them moved to Church Street, some of them moved into Shringar Shopping Complex. So MG Road and Church Street literally saw this transition. So it was really nice. I mean, being a part of the footpath book buying, and now moving on to Church Street, where all the second-hand bookshops have moved. So that area has always been a paradise for book lovers in Bangalore. ನೈಂಟೀಸ್ 95 ತುಂಬ ರೋಡಲ್ಲಿ ವ್ಯಾಪಾರಗಳು ಮಾಡ್ತಿದ್ರು. ಅವರು ಮೆಜೆಸ್ಟಿಕ್ ಏರಿಯಾದಲ್ಲಿ ಎಲ್ಲ ಥರದ್ದು ವ್ಯಾಪಾರ ಮಾಡ್ತಿದ್ರು. ಅದೇ ಥರ ನಮ್ಮ ಹಾಸ್ಟೆಲ್ ಪಕ್ಕದಲ್ಲಿ ಬುಕ್ಸ್ ವ್ಯಾಪಾರ ಮಾಡ್ತಿದ್ರು. ನಾನೇನು ಮಾಡಿದೆ, ಹಾಸ್ಟೆಲಲ್ಲಿ ಲೀಸರ್ ಟೈಮಲ್ಲಿ ಅಲ್ಲಿ ಹೋಗೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು, ಮತ್ತು ಅದು ಯಾವ ಥರ ಪ್ರೋಸೆಸ್ ಇದೆ ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೋತಾ ಇದ್ದೆ. ಕಲ್ತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದೆಲ್ಲ ಮಾಡ್ತಿದ್ದೆ. ಆಮೇಲೆ ಒಂದು 4-5 ದಿನ ಆದಮೇಲೆ ಹೇಳಿದೆ, ನಾನು ಈ ಬುಕ್ಸ್ ತೊಗೊಂಡೋಗ್ಬಿಟ್ಟು ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಕೊಡ್ತೀನಿ, ಬುಕ್ಸ್ ತೊಗೊಂಡೋಗ್ಬಿಟ್ಟು ಬೇರೆ ಕಡೆ ನಿಮ್ಗೆ ತೊಂದರೆ ಆಗದಿರೋ ಥರ ಬೇರೆ ಕಡೆ ಎಲ್ಲಾದರೂ ಮಾರ್ಕೋತೀನಿ ಬೇರೆ ಏರಿಯಾಗಳಲ್ಲಿ ಅಂತಂದೆ. ಮತ್ತು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಈ ಥರ ಇಂಗ್ಲೀಷ್ ಬುಕ್ಗಳಿಗೆ MG ರೋಡ್ ಕಡೆ ಜಾಗ ಚೆನ್ನಾಗಿರುತ್ತೆ, ಜನ ಸೇಲ್ ಆಗುತ್ತೆ ಅಂತ ಹೇಳಿದರು. ನನಗೆ MG ರೋಡ್ ಅಂತ ಯಾವುದು ಅಂತಲೂ ಗೊತ್ತಿಲ್ಲ ಬೇರೆ. ನಾನು ಇದ್ದಿದ್ದು ಯಶವಂತಪುರ, ಪೀಣ್ಯ ಆ ಸೈಡ್ ಮಾತ್ರ ಗೊತ್ತಿದ್ದಷ್ಟೇ. ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ ಬಸ್ ಹತ್ಕೊಂಡು 1-2 ಬ್ಯಾಗ್ ಹತ್ಕೊಂಡೆ MG ರೋಡ್ ಹೋಗ್ಬೇಕಂದ್ರು. MG ರೋಡ್ಗೆ ಬಸ್ಸಸ್ ಇಲ್ಲ, ಆ್ಯಕ್ಚುಲಿ ಇವಾಗಲೂ ಬಸ್ಸಸ್ ಇಲ್ಲ. ಅವರು ಮೇ ಹಾಲ್ ಹತ್ರ ಇಳಿಸಿದ್ರು. ನಾನು ಅಂದ್ಕೊಂಡೆ ಇದೇ ಮೇ ಹಾಲ್ ಅನ್ಕೊಂಡು MG ರೋಡ್ ಅಂದ್ಕೊಂಡು ಅಲ್ಲಿ ಬುಕ್ಸ್ ಹಾಕೊಂಡು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಕ್ಕದಲ್ಲಿ ಹಿಗ್ಗಿನ್ಬಾತಮ್ಸ್ ಹತ್ರ ಬಂದೆ, ಗೇಟು ಕ್ಲೋಸ್ ಆಗಿತ್ತು. ಅವರು ಒಳಗಡೆ ಏನೋ ಕೆಲಸ ಮಾಡ್ಕೋತಿದ್ರು, ಏನೋ ರಿನೋವೇಷನ್ ವರ್ಕ್ಸ್ ಮಾಡ್ತಾಯಿದ್ರು. ಸೊ ನಾನು ಅಲ್ಲಿ ಇಟ್ಕೊಂಡು ಸ್ವಲ್ಪ ದಿನ ವ್ಯಾಪಾರ ಮಾಡಿದೆ, ಚೆನ್ನಾಗಿ ಆಗ್ತಾಯಿತ್ತು. ಇದರಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದವರು ಅಂದರೆ ರೇಮಂಡ್ ಸ್ಟೋರ್ ಅವರು ಇದ್ದಾರೆ, ಪಕ್ಕ ಓನರು. ನಮ್ಮದೆಲ್ಲ ಕ್ಲೋಸ್ ಆದಮೇಲೆ ಬುಕ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಕೊಳ್ಳೋದು, ಯಾಕಂದರೆ ತೊಗೊಂಡೋಗೋಕ್ಕಾಗ್ತಿರ್ಲಿಲ್ಲ ದೂರ ಇರೋದ್ರಿಂದ. ಮತ್ತು ಸೆಕ್ಯೂರಿಟಿಗಳು, ಅಲ್ಲಿ ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಆಫೀಸರ್ಸು ತುಂಬ ಹೆಲ್ಪ್ ಮಾಡಿದೆ. ಅಂದರೆ ನಾನು ಓದ್ತಿದ್ದೆ ಅಂತ ಗೊತ್ತಿತ್ತು, ನಾನು ಅಲ್ಲೇ ಕೂತ್ಕೊಂಡು ಓದ್ತಿದ್ದೆ ಎಷ್ಟೋ ದಿನ ಪ್ರಾಕ್ಟಿಕಲ್ಲು ವರ್ಕೆಲ್ಲ ಅಲ್ಲೇ, ಅಂದರೆ ರೆಕಾರ್ಡ್ಸ್ ಎಲ್ಲ ಬರೋದು ಅದೆಲ್ಲ ಅಲ್ಲೇ ಮಾಡ್ತಿದ್ದೆ. Bangalore is supposed to be the knowledge capital of India. Now, I don't know where that it got that moniker from, because there's not a single decent public library in this city. A historian like me, for his basic secondary materials, not just primary archival stuff, but even, reasonably well books in print, I can't get it in any library. So for me, in Delhi, I had 5 or 6 fantastic libraries. In Bangalore, all I had was Select and Premier, and after they kind of vacated its place, Blossom has come along, and also Blossom has been joined by a second stall also on Church Street, Bookworm, run by Krishna Gowda, with whom I have also developed a deep and intimate personal relationship. He used to work hard in his business, he used to work hard in his studies, and the burning desire to make something big. When the placements came, it was no surprise to me that he made it to G, and not many of them made it to G. ಮತ್ತು ಒಂದು 15 ದಿನ ಅಷ್ಟೇ ಹೋಗೋಕ್ಕಾಗಿದ್ದು ನನಗೆ. ಯಾಕೆಂದರೆ ಮತ್ತೆ ನನಗೆ ಇದು ಬುಕ್ಸ್ದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಆಗ್ತಾಯಿತ್ತು, ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಕೆಲಸ ಬಿಟ್ಬಿಟ್ಟು 2001 ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಬಿಟ್ಬಿಟ್ಟೆ ಕೆಲಸ. ಬಿಟ್ಬಿಟ್ಟು ಏನು ಮಾಡೋದು, ಇಲ್ಲ ಸ್ಟೋರ್ ಮಾಡೋಣ, ಒಂದು ಬುಕ್ ಸ್ಟೋರೇ ಮಾಡೋಣ ಅಂತ ಬುಕ್ ಸ್ಟೋರ್ಗೆ ಪ್ಲ್ಯಾನ್ ಮಾಡಿಕೊಂಡು ಬ್ರಿಗೇಡ್ ಗಾರ್ಡನಲ್ಲಿ ಪ್ಲೇಸ್ ತೊಗೊಂಡ್ವಿ. ಒಂದು 200 ಸ್ಕ್ವೇರ್ ಫೀಟ್ ಪ್ಲೇಸ್ ಅದು. ಮತ್ತು ಜಾಬ್ ಬಿಟ್ಟಾಗ ಮತ್ತು ಬ್ಲಾಸಮ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಾಗ ಒಂದು ನೇಮ್ ಇಡಬೇಕು ಬ್ಲಾಸಮ್ಗೆ ಅಂತ ಒಂದು ಐಡಿಯಾ ಬರ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ನಾನು. ಅಂದರೆ
ಕೆಳಗಡೆಯಿಂದ ಬಂದಿದ್ದು, ಅಂದರೆ ರೋಡ್ ಸೈಡಿಂದ ಬಂದಿದ್ದು. ಸೊ ಇದಕ್ಕೊಂದು ಏನಾದರೂ ಒಂದು ಡಿಫ್ರೆಂಟ್ ನೇಮ್, ಯೂನಿಕ್ ನೇಮ್ ಇಡಬೇಕು ಅಂತ ಅಂದ್ಕೊಂಡು ಬ್ಲಾಸಮ್ ಅಂತ ಇಟ್ಟಿದ್ದು. ಯಾಕೆಂದರೆ ಗ್ರೌಂಡಿಂದ ಬಂದಿದ್ದು ಆ ಥರ ಅಂದ್ಕೊಂಡು ಆ ನೇಮ್ ಇಟ್ಟಿದ್ದು ಬ್ಲಾಸಮ್ ಬುಕ್ ಹೌಸ್ ಅಂತ. If you were to describe Blossoms in one line or tell me what it means to you, what would it be? Blossom is a place where you can enjoy books and be left alone to do it without any hard sell to buy it. This is actually home away from home. More or less every Saturday you will find me. I tell people, I haunt this place. My favorite Blossoms memory is actually very interesting. I bought a book of Niall Ferguson. I was just browsing around and there was a nice 10-pound note slid into it. Founders keepers, so I quietly kept the note back. I took the book, I bought it. The book paid for itself. It was a fantastic story for me. It was lovely just hunting around. ನಾನು ರೋಡಲ್ಲಿ ನಿಂತ್ಕೊಳ್ಳೋದು, ಮತ್ತು ಕಸ್ಟಮರ್ ಏನಾದ್ರು ಕೇಳಿದರೆ ಬುಕ್ ಸ್ಟೋರ್ ಇದೆ ನಮ್ಮದು ಬನ್ನಿ ಅಂತ ಕರ್ಕೊಂಡು ಬರೋದು. ಸ್ವಲ್ಪ ಜನ ಬರ್ತಾಯಿದ್ರು, ಸ್ವಲ್ಪ ಜನ ಬರ್ತಾ ಇರಲಿಲ್ಲ, ಇಲ್ಲ ಇಲ್ಲಿಗೆ ತೊಗೊಂಡು ಬನ್ನಿ ಅನ್ನೋದು. ನಾನು ಮತ್ತೆ ಅಲ್ಲಿಗೆ ಓಡೋಗೋದು, ಆ ಥರ ಬುಕ್ಸ್ ತಂದು ಕೊಡೋದು, ಈ ಥರ ಮಾಡ್ತಾಯಿದ್ವಿ. ಮತ್ತು ಸ್ವಲ್ಪ ದಿನ ಹಾಗೆ ಆಗಬೇಕಾದ್ರೆ ಒಬ್ಬರು ಜರ್ನಲಿಸ್ಟ್ ಸಿಕ್ಕಿದ್ರು, ಪ್ರದೀಪ್ ಸೆಬಾಸ್ಟಿಯನ್ ಅಂತ. ಈ ಥರ ನಮ್ಮ ಕಲೆಕ್ಷನ್ ರೋಡಲ್ಲೂ ಚೆನ್ನಾಗಿರ್ತಿತ್ತು. ಮತ್ತು ಈ ಥರ ಕೇಳಿದಾಗ ಯಾವುದೋ ಬುಕ್ಕು ಅಲ್ಲಿದೆ ಸರ್ ಸ್ಟೋರಲ್ಲಿ, ಅಲ್ಲಿದೆಯಾ ನಿಮ್ದು ಅಂಗಡಿ ಯಾವಾಗ ಮಾಡಿದ್ರಿ ಏನು ಅಂದ್ಬಿಟ್ಟು ವಿಚಾರಿಸಿದ್ರು. ವಿಚಾರಿಸಿದ ಮೇಲೆ ಒಂದು ದೊಡ್ಡದು ಆರ್ಟಿಕಲ್ ಬರೆದ್ರು ಹಿಂದೂನಲ್ಲಿ 2002ನಲ್ಲಿ. ಬರೆದಾಗ ಅದು ತುಂಬ ಫೇಮಸ್ ಆಯಿತು. ಅವರು ಏನು ಮಾಡಿದರು, ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್ ಅಬೌಟ್ ಅಸ್, ಓನ್ಲಿ ದೇ ಪುಟ್ ಅವರ್ ನೇಮ್ ಆ್ಯಂಡ್ ದೇ ಪುಟ್ ದಿ ಡೀಟೇಲ್ಸ್ ಆಫ್ ದಿ ಬುಕ್ಸ್ ವಾಟ್ ವಿ ಹ್ಯಾವ್ ಆ್ಯಡ್, ಕಲೆಕ್ಷನ್ ಆಫ್ ಬುಕ್ಸ್, ಹ್ಯೂಜ್ ಕಲೆಕ್ಷನ್ ಆಫ್ ಬುಕ್ಸ್. ಸೊ ಅದರಿಂದ ಜನಗಳಿಗೆ ಇಷ್ಟ ಆಯಿತು ಆ ಕಲೆಕ್ಷನ್ ನೋಡಿಬಿಟ್ಟು. ಅವರು ಎಷ್ಟೋ ಜನಕ್ಕೆ ಆ ಥರ ಓದಬೇಕು ಅಂತ ಇದ್ದಿದ್ದು ಕಲೆಕ್ಷನು ನಮ್ಮ ಹತ್ರ ಇದೆಯಲ್ಲ ಅಂತ ಅವ್ರಿಗೆ ತುಂಬ ಖುಷಿ ಆಯಿತು. ಮತ್ತು ಜನ ಅಂದರೆ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ರೋಡ್ ಸೈಡಲ್ಲೆಲ್ಲ ದೇ ವೋಂಟ್ ಪುಟ್ ಎ ಪ್ರೈಸ್ ಇನ್ ಎನಿ ಬುಕ್. ವೆನ್ ಕಸ್ಟಮರ್ ಪಿಕ್ ಅಪ್ ದಿ ಬುಕ್ಸ್ ದೆ ಟೆಲ್ ದ ಪ್ರೈಸ್. ಅವ್ರಿಗೆ ಏನೋ ಒಂದು ಫೀಲ್ ಅನ್ನಿಸ್ತಾ ಇರುತ್ತೆ, ಅಂದರೆ ನಾವೇನೋ ಮೋಸ ಆಗ್ತಿದ್ದೀವ ಇಲ್ಲಿ ಬುಕ್ ತೊಗೋಬೇಕಾದ್ರೆ, ಎನಿ ಪ್ರಾಡಕ್ಟ್ ಅದು ಫಾರ್ ದಟ್ ಮ್ಯಾಟರ್. ನಾನೇನು ಮಾಡಿದೆ, ಮೊದಲೇ ಅಂದ್ಕೊಂಡಿದ್ದೆ ದೇ ಶುಡ್ ನಾಟ್ ಫೀಲ್ ಚೀಟೆಡ್. ಅದು ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಫಸ್ಟೇ ನಮ್ದು ಏನಾದರೂ ಬುಕ್ಸ್ ತೊಗೊಂಡಾದಾಗ ಒಂದು 10-20% ಮಾರ್ಜಿನ್ ಇಟ್ಬಿಟ್ಟು ಪ್ರೈಸ್ ಮಾಡಿಬಿಟ್ರೆ ಸೊ ದೇ ಕ್ಯಾನ್ ಸೆಲೆಕ್ಟ್. ಆ ಥರ ನನ್ನ ಮನಸ್ಸಲ್ಲಿ ಮೊದಲೇ ಇತ್ತು. ಅವರಿಗೆ ಕಸ್ಟಮರ್ಗೆ ಆ ಥರ ಫೀಲೇ ಬರಬಾರ್ದು. ಯಾಕಂದರೆ ಅವರು ಇಫ್ ದೇ ಲೈಕ್ ಇಟ್ ದೇ ವಿಲ್ ಸಿ ದ ಪ್ರೈಸ್, ಇಟ್ ಈಸ್ ಗುಡ್ ಪ್ರೈಸ್, ದೇ ವಿಲ್ ಸೆಲೆಕ್ಟ್ ಇಟ್. ಮತ್ತು ಇನ್ನೊಂದು ಏನು ಮಾಡಿದ್ವಿ ಅಂದರೆ, ನಮ್ಮ ಹತ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರೀ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಮಾತ್ರ ಇತ್ತು. ಮತ್ತು ಕಸ್ಟಮರ್ಸು ಇದು ಹೊಸ ಬುಕ್ಸು ಬೇಕು ಅಂತ ಹೇಳೋರು, ಮತ್ತು ರಿಕ್ವೈರ್ಮೆಂಟ್ಸ್ ಬರ್ಕೊಡೋರು, ನೋಟ್ ಮಾಡಿಕೊಡೋರು, ಅದನ್ನು ತೊಗೊಂಡೋಗೋದು. ಅಂದರೆ ಎಲ್ಲ ಸ್ಕೌಟ್ ಮಾಡೋದು, ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೆ ಬುಕ್ಸ್ ಅಂತ ತಂದಾಗ ಫೋನ್ ಮಾಡೋದು. ಈ ಥರ ಕಸ್ಟಮರ್ಸ್ ಪಿಕಪ್ ಮಾಡ್ಕೊಂಡು ಹೋಗಿದ್ವಿ. ಮತ್ತು ನಮ್ಮದು ಕಲೆಕ್ಷನನ್ನು ತುಂಬ ಜಾಗದಲ್ಲೆಲ್ಲ ಹೋಗ್ತಾ ಇದ್ದೆ ನಾನು ಕಲೆಕ್ಟ್ ಮಾಡೋಕ್ಕೆ. ತುಂಬ ಅಂದರೆ ಸ್ವಲ್ಪ ದಿನ ಆದಮೇಲೆ ಡೆಲ್ಲಿ, ಮುಂಬೈ, ಚೆನ್ನೈ ಈ ಥರ ಎಲ್ಲ ಹೋಗೋದು. ಒಂದು 2-3 ಡೇಸ್ ಇರೋದು, ಎಲ್ಲ ಸರ್ಚ್ ಮಾಡೋದು, ಒಳ್ಳೆ ಪುಸ್ತಕಗಳಿದ್ರೆ ತರೋದು, ಸೇಲ್ ಮಾಡೋದು, ಈ ಥರ ಆಗ್ತಿತ್ತು. I got a phone call from Mahi Gowda. He said that he had the first edition of the first multi-volume biography of Gandhi by D.G. Tendulkar published in the 1950s. Now, this book was published in the 1950s by D.G. Tendulkar, who knew Gandhi, who was close to Jawaharlal Nehru. Jawaharlal Nehru, in fact, wrote the foreword to this multi-volume work. It was written at a time when the collected works of Gandhi were not available, so it's a very important early building block in Gandhi scholarship. And it was bound in handmade paper, beautifully bound, and with photographs curated by Vittal Bhai Javeri, who made the first great documentary film on Gandhi. So it was the first serious biography with the first serious collection of rare photographs on Gandhi. Right. So Mahi Gowda rang me up and said, "Sir, I have the 8 volumes of D.G. Tendulkar. Do you have it?" I said, "Of course I have it." He said, "Sir, do you have the first edition? The first edition is very, very rare." I said, "Yes, I have the first edition." Then he said, "Sir, do you have the signed first edition?" I said, "What?" He said, "Sir, I have the signed first edition of signed both by each volume signed both by D.G. Tendulkar, who was a writer, and Vittal Bhai Javeri, who was the curator of the photographs." So I said, "No, I don't." I said, "Look, I'm going to, if you give me this, I don't need my first edition, which will be very valuable to you. So we'll do a trade, not a trade. I'll pay you
a hefty premium. I won't tell you what the premium I paid him because his copies were signed. Right. So I went there and with my eight volumes in the back of my car, took them out carefully, also first edition, and he gave me the 8. I gave him a check for whatever we calculated was the balance. But the story does not end here. So this happened, and I said, so before I left, Mahigowda said, sir, you sign each one of these. Because I'd already started working with Gandhi, they'll be more valuable for you when I sell your 8. Of course, they're not D.G. Tendulkar's 8, and Vittal, but they're at least signed by a Gandhi scholar of a later generation. So I signed each of them, each 8 of those I signed, and I left them there. 2 weeks later, I get a call from a well-known NRI writer looking for books in Blossom. He had come, he lives in America, and as always, he went to Blossom looking for rare books. And he saw these, and he didn't believe, he thought the signature was fake. He said, why would Ram Guha give up an 8-volume first edition set of D.G. Tendulkar and sign them? And what's gone wrong with him? This is so rare. So he called me, he said, are these really yours? I said, this is the story. They are valuable because they're first edition. I have signed them, but I have something much more valuable sitting on my shelf, 8 volumes signed by Tendulkar and Vittal Bhai Javed. So this is the kind of story I have for Blossom, which you'll get nowhere else.